ನಮಸ್ಕಾರ, ಧಾರ್ಮಿಕ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತದ ಸಂಪೂರ್ಣ ಕಥೆಯನ್ನು 5 ಅಧ್ಯಾಯಗಳನ್ನು ತಿಳಿದುಕೊಳ್ಳೋಣ. ಸತ್ಯನಾರಾಯಣ ಸ್ವಾಮಿ ಎಂದರೆ ಸಾಕ್ಷಾತ್ ಶ್ರೀಮನ್ನಾರಾಯಣನ ಸ್ವರೂಪ. ಸತ್ಯನಾರಾಯಣ ವ್ರತವನ್ನು ಭಕ್ತಿಯಿಂದ ಆಚರಿಸಿ 5 ಅಧ್ಯಾಯಗಳ ಕಥೆಯನ್ನು ಶ್ರದ್ಧೆಯಿಂದ ಕೇಳಿದರೆ ಮನಸ್ಸಿಗೆ ಶಾಂತಿ, ಕುಟುಂಬದಲ್ಲಿ ನೆಮ್ಮದಿ ಹಾಗೂ ಭಗವಂತನ ಕೃಪೆ ದೊರೆಯುತ್ತದೆ ಎಂಬ ನಂಬಿಕೆ. ಮೊದಲನೆಯ ಅಧ್ಯಾಯದಲ್ಲಿ ನಾರದ ಮುನಿಗಳ ಶ್ರೀಹರಿಯ ಉಪದೇಶ. ಒಮ್ಮೆ ದೇವಋಷಿ ನಾರದರು 3 ಲೋಕಗಳನ್ನು ಸಂಚರಿಸುತ್ತಾ ಭೂಲೋಕಕ್ಕೆ ಬಂದರು. ಅಲ್ಲಿ ಅನೇಕ ಜನರು ಬಡತನ, ರೋಗ, ದುಃಖ, ಕಷ್ಟಗಳಿಂದ ಬಳಲುತ್ತಿರುವುದನ್ನು ಕಂಡರು. ಜನರ ದುಃಖವನ್ನು ಕಂಡು ನಾರದ ಮುನಿಗಳು ಮನಸ್ಸಿಗೆ ಬಹಳ ಬೇಸರವಾಯಿತು. ಈ ಕಲಿಯುಗದಲ್ಲಿ ಮನುಷ್ಯರು ಅನೇಕ ರೀತಿಯ ಸಂಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ಇದರ ದುಃಖವನ್ನು ನಿವಾರಿಸುವ ಸುಲಭವಾದ ಮಾರ್ಗ ಯಾವುದು ಎಂದು ಯೋಚಿಸುತ್ತಾ ಅವರು ವೈಕುಂಠಕ್ಕೆ ತೆರಳಿದ್ದರು. ವೈಕುಂಠದಲ್ಲಿ ಶ್ರೀ ಮಹಾವಿಷ್ಣುವನ್ನು ದರ್ಶನ ಮಾಡಿದ ನಾರದರು ಭಕ್ತಿಯಿಂದ ನಮಸ್ಕರಿಸಿ ಕೇಳಿದರು, ಪ್ರಭುವೇ, ಕಲಿಯುಗದ ಜನರು ಪಾಪ, ಬಡತನ, ರೋಗ ಮತ್ತು ಅನೇಕ ಕಷ್ಟಗಳಿಂದ ಬಳಲುತ್ತಿದ್ದಾರೆ. ಅವರು ಸುಲಭವಾಗಿ ನಿಮ್ಮ ಅನುಗ್ರಹವನ್ನು ಪಡೆಯಲು ಯಾವ ವ್ರತವನ್ನು ಆಚರಿಸಬೇಕು? ಆಗ ಶ್ರೀ ಮಹಾವಿಷ್ಣು ನಾರದರಿಗೆ ಶ್ರೀ ಸತ್ಯನಾರಾಯಣ ವ್ರತದ ಮಹಿಮೆಯನ್ನು ತಿಳಿಸುತ್ತಾರೆ. ಭಗವಂತನು ಹೇಳಿದ್ದನು, ಓ ನಾರದ, ನನ್ನ ಸತ್ಯನಾರಾಯಣ ವ್ರತವು ಅತ್ಯಂತ ಪವಿತ್ರವಾದುದು. ಭಕ್ತಿಯಿಂದ ಈ ವ್ರತವನ್ನು ಆಚರಿಸಿ ನನ್ನ ಕಥೆಯನ್ನು ಶ್ರದ್ಧೆಯಿಂದ ಕೇಳುವವರಿಗೆ ಅವರ ಯೋಗ್ಯತೆಗೆ ಅನುಗುಣವಾಗಿ ಸುಖ, ಸಮೃದ್ಧಿ ಮತ್ತು ಮನಃಶಾಂತಿ ದೊರೆಯುತ್ತದೆ. ಯಾರು ಸತ್ಯವನ್ನು ಪಾಲಿಸುತ್ತಾರೋ, ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೋ ಅವರಿಗೆ ನಾನು ಸದಾ ಕೃಪೆ ಮಾಡುತ್ತೇನೆ. ನಾರದರು ಈ ಮಹಿಮೆಯನ್ನು ಭೂಲೋಕದ ಜನರಿಗೆ ತಿಳಿಸಿದ್ದರು. ಇದೇ ಮೊದಲನೇ ಅಧ್ಯಾಯದ ಮುಖ್ಯ ಸಂದೇಶ. ಎರಡನೆಯ ಅಧ್ಯಾಯ ಬಡ ಬ್ರಾಹ್ಮಣ ಮತ್ತು ಕಟ್ಟಿಗೆ ಮಾರುವವನ ಕಥೆ. ಕಾಶಿನಗರದಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದನು. ಅವನಿಗೆ ಜೀವನ ನಡೆಸಲು ಯಾವುದೇ ಆದಾಯವಿರಲಿಲ್ಲ. ಪ್ರತಿದಿನ ಭಿಕ್ಷೆ ಬೇಡಿ ಜೀವನ ನಡೆಸುತ್ತಿದ್ದನು. ಒಂದು ದಿನ ಅವನು ಬಹಳ ದುಃಖದಿಂದ ಕುಳಿತಿದ್ದಾಗ ಶ್ರೀ ಮಹಾವಿಷ್ಣುವೇ ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ಅವನ ಮುಂದೆ ಬಂದನು. ನೀನು ಏಕೆ ಕಷ್ಟ ದುಃಖದಲ್ಲಿದ್ದೀಯಾ ಎಂದು ಕೇಳಿದನು. ಬಡ ಬ್ರಾಹ್ಮಣನು ತನ್ನ ಪರಿಸ್ಥಿತಿಯನ್ನು ವಿವರಿಸಿದನು. ಆಗ ವೃದ್ಧ ಬ್ರಾಹ್ಮಣನು ಅವನಿಗೆ ಸತ್ಯನಾರಾಯಣ ವ್ರತವನ್ನು ಮಾಡಿ ಅದರ ಮಹತ್ವವನ್ನು ತಿಳಿಸಿದನು. ನೀನು ಭಕ್ತಿಯಿಂದ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸು. ನಿನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ನೈವೇದ್ಯ ಸಮರ್ಪಿಸು. ಕಥೆಯನ್ನು ಕೇಳು. ಭಗವಂತನ ಕೃಪೆಯಿಂದ ನಿನ್ನ ಕಷ್ಟಗಳು ದೂರವಾಗುತ್ತವೆ ಎಂದು ಹೇಳಿದ್ದನು. ಬಡ ಬ್ರಾಹ್ಮಣನು ಮರುದಿನವೇ ಭಕ್ತಿಯಿಂದ ಸತ್ಯನಾರಾಯಣ ವ್ರತವನ್ನು ಆಚರಿಸಿದನು. ತನ್ನ ಮನೆಯಲ್ಲಿದ್ದ ಸಾಮಗ್ರಿಯನ್ನು ಜೋಡಿಸಿ ಭಗವಂತನಿಗೆ ಹಾಲು, ಹಣ್ಣು, ಪ್ರಸಾದವನ್ನು ಮಾಡಿ ನೈವೇದ್ಯ ಮಾಡಿದ್ದನು. ಪ್ರಸಾದವನ್ನು ಎಲ್ಲರಿಗೆ ಹಂಚಿದನು. ಅವನು ಸುಖವಾಗಿ ಜೀವನ ನಡೆಸತೊಡಗಿದನು. ಈ ವಿಚಾರವನ್ನು ಕಂಡು ಒಬ್ಬ ಕಟ್ಟಿಗೆ ಮಾರುವವನಿಗೆ ಸತ್ಯನಾರಾಯಣ ವ್ರತದ ಬಗ್ಗೆ ತಿಳಿಯಿತು. ಅವನು ಬ್ರಾಹ್ಮಣನನ್ನು ಕೇಳಿ ವ್ರತದ ವಿಧಾನ ತಿಳಿದುಕೊಂಡನು. ಮುಂದಿನ ದಿನದಂದು ತಾನು ಭಕ್ತಿಯಿಂದ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸಬೇಕೆಂದು ಸಂಕಲ್ಪ ಮಾಡಿದ್ದನು. ಅವನು ಕಾಡಿಗೆ ಹೋಗಿ ಕಟ್ಟಿಗೆ ತಂದು ಮಾರಾಟ ಮಾಡಿ ಬಂದ ಹಣದಿಂದ ಸತ್ಯನಾರಾಯಣ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ಖರೀದಿಸಿದನು. ಭಕ್ತಿಯಿಂದ ವ್ರತ ಆಚರಿಸಿದನು. ಭಗವಂತನ ಕೃಪೆಯಿಂದ ಅವನ ಜೀವನದಲ್ಲಿಯೂ ಸುಖ, ಸಮೃದ್ಧಿ ಹೆಚ್ಚಾಯಿತು. 3ನೇ ಅಧ್ಯಾಯದಲ್ಲಿ ಸಾಧುವಿನ ಸಂಕಲ್ಪ ಮತ್ತು ಕಲಾವತಿಯ ಜನನ. ಒಂದು ಕಾಲದಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ಇದ್ದನು. ತನ್ನ ಪತ್ನಿಯೊಂದಿಗೆ ಜೀವನ ನಡೆಸುತ್ತಿದ್ದನು. ಅವನಿಗೆ ಹಣ, ಆಸ್ತಿ ಎಲ್ಲವೂ ಇದ್ದರೂ ಸಂತಾನ ಇರಲಿಲ್ಲ. ಒಂದು ದಿನ ಅವನು ಸತ್ಯನಾರಾಯಣ ವ್ರತದ ಮಹಿಮೆಯನ್ನು ತಿಳಿದುಕೊಂಡನು. ಸ್ವಲ್ಪ ಸಮಯದ ನಂತರ ಭಗವಂತನ ಕೃಪೆಯಿಂದ ಅವನಿಗೆ ಸುಂದರವಾದ ಹೆಣ್ಣು ಮಗು ಜನಿಸಿತು. ಅವಳಿಗೆ ಕಲಾವತಿ ಎಂದು ಹೆಸರು ಇಟ್ಟರು.
ಮಗಳಿಗೆ ವಿವಾಹಯೋಗ್ಯ ವಯಸ್ಸಾದಾಗ ಒಳ್ಳೆಯ ವರವನ್ನು ಹುಡುಕಿ ವಿವಾಹ ಮಾಡಿದ್ದನು. ಆದರೆ ವ್ಯಾಪಾರಿ ತನ್ನ ಸಂಕಲ್ಪವನ್ನು ಮರೆತುಬಿಟ್ಟನು. ಮಗಳಿಗೆ ಮದುವೆಯಾದ ನಂತರ ವ್ರತ ಮಾಡುತ್ತೇನೆ ಎಂದುಕೊಂಡನು. ಮದುವೆಯಾದ ನಂತರವೂ ವ್ರತ ಮಾಡಲಿಲ್ಲ. ನಂತರ ವ್ಯಾಪಾರಿ ತನ್ನ ಅಳಿಯನೊಂದಿಗೆ ವ್ಯಾಪಾರಕ್ಕಾಗಿ ದೂರದ ಪ್ರದೇಶಕ್ಕೆ ಹೊರಟನು. ಅಲ್ಲಿ ಕೆಲವು ಅನಾಹುತಗಳಿಂದಾಗಿ ವ್ಯಾಪಾರಿ ಮತ್ತು ಅವನ ಅಳಿಯನ ಮೇಲೆ ಕಳ್ಳತನದ ಆರೋಪ ಬರುತ್ತದೆ. ಅವರನ್ನು ಬಂಧಿಸಿ ರಾಜನ ಮುಂದೆ ಕರೆದುಕೊಂಡು ಹೋದರು. ವ್ಯಾಪಾರಿ ನಿರಪರಾಧಿಯಾಗಿದ್ದರೂ ಅವನ ಮಾತನ್ನು ಯಾರೂ ಕೇಳಲಿಲ್ಲ. ಇದರಿಂದ ಅವನು ಬಹಳ ಸಂಕಷ್ಟಕ್ಕೆ ಸಿಲುಕಿದನು. ಇತ್ತ ಮನೆಯಲ್ಲಿ ಕಲಾವತಿ ತಾಯಿ ಕೂಡ ದುಃಖದಲ್ಲಿ ದಿನ ಕಳೆಯುತ್ತಿದ್ದಳು. ಒಂದು ದಿನ ಕಲಾವತಿ ಸತ್ಯನಾರಾಯಣ ವ್ರತವನ್ನು ನಡೆಯುತ್ತಿರುವುದನ್ನು ಕಂಡಳು. ಅವಳು ಭಕ್ತಿಯಿಂದ ಕಥೆಯನ್ನು ಕೇಳಿದಳು. ಮನೆಗೆ ಬಂದು ತಾಯಿಗೆ ಎಲ್ಲವನ್ನೂ ತಿಳಿಸಿದಳು. ತಾಯಿ ಮಗಳು ಸೇರಿ ಭಕ್ತಿಯಿಂದ ಸತ್ಯನಾರಾಯಣ ವ್ರತವನ್ನು ಆಚರಿಸಿದರು. ಅವರ ಭಕ್ತಿಯಿಂದ ಸಂತುಷ್ಟನಾದ ಸತ್ಯನಾರಾಯಣ ಸ್ವಾಮಿ ವ್ಯಾಪಾರಿ ಮತ್ತು ಅವನ ಅಳಿಯನಿಗೆ ಸಂಕಷ್ಟದಿಂದ ಮುಕ್ತಿ ನೀಡಿದನು. ರಾಜನಿಗೆ ಸತ್ಯ ತಿಳಿದು ಅವರನ್ನು ಬಂಧನದಿಂದ ಬಿಡುಗಡೆ ಮಾಡಿದ್ದನು. ವ್ಯಾಪಾರಿ ತನ್ನ ಅಳೆಯನ ಜೊತೆಗೆ ಮನೆಗೆ ಹಿಂದಿರುಗಲು ಹೊರಟರು. 4ನೇ ಅಧ್ಯಾಯ ವ್ಯಾಪಾರಿಯ ಅಹಂಕಾರ ಮತ್ತು ಪ್ರಸಾದದ ಮಹಿಮೆ. ವ್ಯಾಪಾರಿ ತನ್ನ ಅಳೆಯನೊಂದಿಗೆ ದೋಣಿಯಲ್ಲಿ ಮನೆಗೆ ಹಿಂತಿರುಗುತ್ತಿದ್ದನು. ಆಗ ಸತ್ಯನಾರಾಯಣ ಸ್ವಾಮಿಯ ಸಾಧುವಿನ ರೂಪದಲ್ಲಿ ಅವನ ಮುಂದೆ ಬಂದು ನಿಂತಿದ್ದನು. ನಿಮ್ಮ ದೋಣಿಯಲ್ಲಿ ಏನಿದೆ? ವ್ಯಾಪಾರಿ ಅಹಂಕಾರದಿಂದ ಏನೂ ಇಲ್ಲ, ಬರೀ ಎಲೆ ಮತ್ತು ಬಳ್ಳಿ ಇದೆ ಎಂದು ಸುಳ್ಳು ಹೇಳಿದ್ದನು. ವ್ಯಾಪಾರಿಯ ಸತ್ಯವನ್ನು ಹೇಳದೆ ಸುಳ್ಳು ಹೇಳದ ಕಾರಣ ಅವನ ದೋಣಿಯಲ್ಲಿದ್ದ ಸಂಪತ್ತು ನಿಜವಾಗಿಯೂ ಎಲೆ ಬಳ್ಳಿಗಳಂತೆ ಕಾಣತೊಡಗಿದ್ದವು. ಆಮೇಲೆ ವ್ಯಾಪಾರಿ ತನ್ನ ತಪ್ಪನ್ನು ಅರಿತುಕೊಂಡನು. ಭಗವಂತನಲ್ಲಿ ಕ್ಷಮೆ ಕೇಳಿದನು. ಸ್ವಾಮಿಯೇ, ನನ್ನ ತಪ್ಪನ್ನು ಕ್ಷಮಿಸು. ನಾನು ಅಹಂಕಾರದಿಂದ ಸುಳ್ಳು ಹೇಳಿದ್ದೆ. ಮುಂದೆ ಸತ್ಯವನ್ನೇ ಮಾತಾಡುತ್ತೇನೆ ಎಂದು ಪ್ರಾರ್ಥಿಸಿದನು. ಅವನ ಪ್ರಾರ್ಥನೆಯಿಂದ ಸಂತುಷ್ಟನಾದ ಸತ್ಯನಾರಾಯಣ ಸ್ವಾಮಿ ಅವನ ಸಂಪತ್ತನ್ನು ಹಿಂದಿರುಗಿಸಿದನು. ವ್ಯಾಪಾರಿ ಮತ್ತು ತನ್ನ ಅಳಿಯನಿಗೆ ಕರೆದುಕೊಂಡು ದೋಣಿಯಲ್ಲಿ ಕುಳಿತುಕೊಂಡು ತನ್ನ ಊರಿಗೆ ಬರುತ್ತಿದ್ದನು. ಈ ಸುದ್ದಿಯನ್ನು ಲೀಲಾವತಿ ಮತ್ತು ಕಲಾವತಿಗೆ ತಿಳಿದಿತ್ತು. ಇಬ್ಬರು ಸಂತೋಷದಿಂದ ಅವರನ್ನು ಬರಮಾಡಿಕೊಳ್ಳಲು ಓಡಿದ್ದರು. ಕಲಾವತಿ ಪ್ರಸಾದ ಸ್ವೀಕರಿಸದೆ ಗಂಡನನ್ನು ಬರಮಾಡಿಕೊಳ್ಳಲು ಓಡಿದ್ದಳು. ಆದದರಿಂದ ಅವಳ ಗಂಡ ಕಾಣೆಯಾಗಿದ್ದನು. ಹಡಗು ನೀರಿನಲ್ಲಿ ಮುಳುಗಿತ್ತು. ಭಗವಂತನ ಪ್ರಸಾದವನ್ನು ನಿರ್ಲಕ್ಷಿಸಿದ್ದರಿಂದ ಅವಳ ಜೀವನದಲ್ಲಿ ಮತ್ತೆ ಸಂಕಷ್ಟ ಎದುರಾಯಿತು. ಆಗ ಅವಳಿಗೆ ತನ್ನ ತಪ್ಪಿನ ಅರಿವಾಯಿತು. ಅವಳು ತಕ್ಷಣ ಭಕ್ತಿಯಿಂದ ಸತ್ಯನಾರಾಯಣ ಸ್ವಾಮಿಯನ್ನು ಪ್ರಾರ್ಥಿಸಿ ಪ್ರಸಾದವನ್ನು ಗೌರವದಿಂದ ಸ್ವೀಕರಿಸಿದ್ದಳು. ಎಲ್ಲರೂ ಸುಖದಿಂದ ಮನೆಗೆ ಬಂದರು. 5ನೇ ಅಧ್ಯಾಯ ರಾಜ ತುಂಗಧ್ವಜನ ಕಥೆ. ಒಮ್ಮೆ ತುಂಗಧ್ವಜ ಎಂಬ ರಾಜನು ತನ್ನ ರಾಜ್ಯವನ್ನು ಬಹಳ ವೈಭವದಿಂದ ಆಳುತ್ತಿದ್ದನು. ಅವನಿಗೆ ಅಪಾರ ಸಂಪತ್ತು, ಅಧಿಕಾರ ಮತ್ತು ಗೌರವವಿತ್ತು. ಆದರೆ ಒಂದು ಸಂದರ್ಭದಲ್ಲಿ ಅವನಲ್ಲಿ ಅಹಂಕಾರ ಉಂಟಾಯಿತು. ಒಂದು ದಿನ ರಾಜನು ಕಾಡಿಗೆ ಬೇಟೆಯಾಡಲು ಹೋಗುತ್ತಾನೆ. ಸುಸ್ತಾಗಿ ಒಂದು ಗಿಡದ ಕೆಳಗೆ ಬಂದು ಕುಳಿತುಕೊಳ್ಳುತ್ತಾನೆ. ಅಲ್ಲಿ ಕೆಲವರು ಗೋಪಾಲಕರು ಭಕ್ತಿಯಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಮಾಡುತ್ತಿರುವುದನ್ನು ಕಂಡನು. ಪೂಜೆ ಮುಗಿದ ನಂತರ ಗೋಪಾಲಕರು ರಾಜನನ್ನು ಗೌರವದಿಂದ ಕರೆದರು. ಮಹಾರಾಜನೇ, ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿ ಎಂದು ವಿನಂತಿಸಿದರು. ಆದರೆ ರಾಜನು ಅಹಂಕಾರದಿಂದ ಅವರ ಮಾತನ್ನು ನಿರ್ಲಕ್ಷಿಸಿ ಪ್ರಸಾದವನ್ನು ಸ್ವೀಕರಿಸದೆ ಅಲ್ಲಿಂದ ಹೊರಟು ಹೋದನು. ಇದಾದ ನಂತರ ರಾಜನ ಜೀವನದಲ್ಲಿ ಒಂದರ ಹಿಂದೆ ಒಂದು ಸಂಕಷ್ಟಗಳು ಎದುರಾದವು. ಅವನ ರಾಜ್ಯದಲ್ಲಿ ಸಮಸ್ಯೆಗಳು ಉಂಟಾದವು. ಸಂಪತ್ತಿ ನಷ್ಟವಾಯಿತು. ಕುಟುಂಬದವರಿಗೂ ದುಃಖ ಉಂಟಾಯಿತು. ಹೀಗೆ ರಾಜನು ಬಹಳ ಚಿಂತೆಗೆ ಒಳಗಾದನು. ಆಗ ಅವನು ತಾನು ಮಾಡಿದ್ದ ತಪ್ಪಿನ ಅರಿವಾಯಿತು.
ನಾನು ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು ನಿರ್ಲಕ್ಷಿಸಿದ್ದೇನೆ. ಆದುದರಿಂದ ಈ ಸಂಕಷ್ಟಗಳು ಬಂದಿವೆ ಎಂದು ಅರಿತುಕೊಂಡನು. ರಾಜನು ಭಕ್ತಿಯಿಂದ ಸತ್ಯನಾರಾಯಣ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾನೆ. ನಂತರ ರಾಜನು ವಿಧಿವಿಧಾತವಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಆಚರಿಸಿದನು. ಭಗವಂತನ ಕೃಪೆಯಿಂದ ಅವನ ಎಲ್ಲ ಸಂಕಷ್ಟಗಳು ದೂರವಾದವು. ಕಳೆದುಕೊಂಡ ವೈಭವ ಮತ್ತು ಸಂತೋಷ ಮತ್ತೆ ದೊರೆಯಿತು. ಈ ಕಥೆ ನಮಗೆ 3 ಮಹತ್ವದ ಪಾಠಗಳನ್ನು ಕಲಿಸುತ್ತದೆ. ಸತ್ಯವನ್ನು ಯಾವಾಗಲೂ ಪಾಲಿಸಬೇಕು. ಮಾಡಿದ ಸಂಕಲ್ಪವನ್ನು ಮರೆಯಬಾರದು. ದೇವರ ಪ್ರಸಾದವನ್ನು ಗೌರವದಿಂದ ಸ್ವೀಕರಿಸಬೇಕು. ಸತ್ಯನಾರಾಯಣ ವ್ರತದಲ್ಲಿ ಪಂಚಾಮೃತ, ಹಣ್ಣುಗಳು, ತುಳಸಿ, ಬಾಳೆಹಣ್ಣು, ಗೋಧಿ ಹಿಟ್ಟು ಮತ್ತು ತುಪ್ಪ, ಬೆಲ್ಲದಿಂದ ಮಾಡಿದ ಪ್ರಸಾದವನ್ನು ಸಕ್ಕರೆಯನ್ನು ಹಾಕಿ ಪ್ರಸಾದವನ್ನು ಮಾಡಬೇಕು. ದೇವರಿಗೆ ನೈವೇದ್ಯ ಮಾಡಬೇಕು. ಕುಟುಂಬದವರು ಒಟ್ಟಾಗಿ ಪೂಜೆ ಮಾಡಿ ಕಥೆಯನ್ನು ಕೇಳುವುದು ಅತ್ಯಂತ ಶುಭಕರ ಎಂದು ಹೇಳಲಾಗಿದೆ. ಧನ್ಯವಾದ.